ಒಟ್ಟಾರೆ ನಿಮ್ ಎಲ್ಲರ ಶ್ರಮಕ್ಕೆ ಫಲ ಸಿಕ್ಕಿದೆ ಅಂಡ್ ಮಾದೇವ ನಿಮ್ ಕೈ ಬಿಟ್ಟಿಲ್ಲ ಅಂಡ್ ನೀವು ಮಾದೇವನ್ ಕೈ ಬಿಟ್ಟಿಲ್ಲ ಸಿನಿಮಾ ಪೂರ್ತಿ ಅದ್ಭುತವಾಗಿ. ಸರ್ ಆಕ್ಚುಲಿ ನನಗೆ ಈ ಸಿನಿಮಾದಲ್ಲಿ ಒಂದು ಸೀನಲ್ಲಿ ಹೆಂಗೆ ಭಯ ಆಯಿತು ಅಂದರೆ ಆ ಕೊನೆಯಲ್ಲಿ ನೀವು ಆ ಕತ್ತನ್ನು ಕಚ್ಚೋವಂಥದ್ದು ಲಿಟ್ರಲಿ ಅಂದರೆ ಹೇಗೆ ಕ್ಯಾರಿ ಮಾಡಿದ್ರಿ ಅಂತ ಒಂದು ಸೀನನ್ನು ಅಲ್ಲಿ ಅಷ್ಟು. ಅದು 1984ರಲ್ಲಿ ನಮ್ಮ ತಂದೆಯವ್ರ ಜಿದ್ದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಜೂನ್ 6ನೇ ತಾರೀಕಿಗೆ ರಿಲೀಸ್ ಆಗಿರೋದು. ಅದು ಯಾರೋ ಒಬ್ರು ಅಭಿಮಾನಿ ನಮ್ಮ ವೆಂಕಿ ನಮ್ಮ ಹುಡುಗನ್ಗೆ ಮೆಸೇಜ್ ಹಾಕಿರೋದು, ದೊಡ್ಡ ಬಾಸ್ದು 6ನೇ ತಾರೀಕಿಗೆ ರಿಲೀಸ್ ಆಗಿದೆ ಜೂನು. ನನ್ಗೆ ಯಾಕೋ ಆ ಒಂದು ಚಿಕ್ಕ ಒಂದು ಸನ್ನಿವೇಶ ನೋಡಿದಾಗ ನನ್ಗೆ ಜಿದ್ದುನೇ ಜ್ಞಾಪಕ ಬಂದ್ಬಿಡ್ತು. ಇವತ್ತು ಎಷ್ಟೊಂದು ಜನ ಅದನ್ನ ಸ್ಪ್ಲಿಟ್ ಸ್ಕ್ರೀನಲ್ಲಿ ಮೇಲ್ಗಡೆ ನಮ್ಮ ತಂದೆಯವ್ರ ಜಿದ್ದು ಅಲ್ಲದು ಅನ್ನೋದು ಅದನ್ನ ಹಾಕಿದ್ದಾರೆ, ಕೆಳಗಡೆ ನಂದು ಸೇಮ್ ಇದನ್ನ ಹಾಕಿದ್ದಾರೆ. ನನಗೆ ಅದು ಒಂದು ನಾನು ಅಣ್ಣವ್ರ ಫ್ಯಾನು, ಅಂದರೆ ಶಂಕರ್ನಾಗಣ್ಣ ಅವ್ರ ಫ್ಯಾನು, ಅಂಬರೀಷ್ ಅಣ್ಣನ ಫ್ಯಾನು, ವಿಷ್ಣುದಾದ ಫ್ಯಾನ್, ನನಗೆ ಎಲ್ಲ ವಜ್ರಮುನಿ ಸರ್ ಅವ್ರ ಫ್ಯಾನು, ತುಗುದೀಪ ಸರ್ ಅವ್ರ ಫ್ಯಾನು, ಮುಸ್ರಿ ಸರ್ ಅವ್ರ ಫ್ಯಾನು, ನನಗೆ ಎಲ್ಲ ಆರ್ಟಿಸ್ಟ್, ಸುಂದರ್ ಕೃಷ್ಣ ಅರಸ್ ಅವರು, ಸುಧೀರಣ್ಣ ಅವರು, ದಿನೇಶ್ ಸರ್, ಮುಸ್ರಿ ಕೃಷ್ಣಮೂರ್ತಿ ಅವರು. ಸೊ ಇವರೆಲ್ಲ ನಾನು ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಡು, ಯಾಕಂದ್ರೆ ಎಲ್ಲ ಹೆಂಗಿತ್ತು ಅಂದ್ರೆ ಆ ಗ್ಯಾಂಗು ಟೋಟಲ್ ಎಲ್ಲ ನಮ್ಮ ತಂದೆಯವರು ಆಗಲಿ ಎಲ್ಲ ಗ್ಯಾಂಗು. ಅಣ್ಣವ್ರು ಸಿನಿಮಾ ಮಾಡಿದ್ರೆ ಇವ್ರು ಎಲ್ಲರೂ ಇರಬೇಕಾಗಿತ್ತು. ಸೊ ಎಲ್ಲರೂ ನೋಡಿ ಬೆಳೆದವ್ ನಾನು. ಒಂದೊಂದು ಸಿನಿಮಾಯಿಂದ ಈಗ ಅಣ್ಣವ್ರು ನನಗೆ ಬಬ್ರುವನ್ನಾಗಲಿ ಅಥವಾ ಭಕ್ತ ಪ್ರಹ್ಲಾದ ಆಗಲಿ ನನಗೆ ಇವತ್ತು ನೋಡಿದ್ರೆ ಅವ್ರನ್ನ ಎಂಥ ನಟ ಇವರು, ನಿಂತ್ಕೊಂಡಂಗೆ ಇಲ್ಲಿದ್ದಾನೆ ನಿನ್ನ ಹರಿ ಅಂದ್ರೆ ಯಪ್ಪ ಏನು ಇವರು. ನನಗೆ ಇವ್ರನ್ನ ಒಂದು ಸಲ ನೋಡಿ ಕಣ್ ತುಂಬಿಬಿಡ್ಬೇಕು ಅನ್ನೋದು ನನಗಿತ್ತು. ಸೊ ಅದೇ ಥರ ಬಂದು ಜಿದ್ದು ನನಗೆ ತುಂಬ ಇಂಪ್ರೆಸ್ ಮಾಡಿದ ಸಿನಿಮಾ. ಅಂದರೆ ಒಬ್ಬ ನಾರ್ಮಲ್ ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಅಮಾಯಕನ್ನ ಈ ಸಮಾಜ ಮುರುಗನಾಗಿ ಮಾಡ್ಬಿಡುತ್ತೆ. ಅವ್ರನ್ನ ನೀವು ತುಂಬ ಜನ ನೋಡಿರಲ್ಲ. ಆ ಟೈಮಲ್ಲಿ ಅದು ಸೂಪರ್ ಡೂಪರ್ ಹಿಟ್, ಬಾಕ್ಸ್ ಆಫೀಸ್ ಹಿಟ್ಟದು ಸಿನಿಮಾ. ಅಂದರೆ ಅವರು ಮೃಗಗಳ ಜೊತೆ ಅವರೆಲ್ಲ ಮನುಷ್ಯತ್ವನ ಕಳ್ಕೊಂಡು ಅಲ್ಲಿ ಅವ್ರಿಗೆ ಆಗಿರೋವಂಥ ಅನ್ಯಾಯ ಎಲ್ಲೋ ಒಂದು ಕಡೆ ಸೇರ್ಕೊಂತಾರೆ. ಸುದರ್ಶನ್ ಸರ್ ಹಿರಿಯ ನಟರು, ಅವರು ಅಲ್ಲಿಗೆ ಹೋಗಿ ಸೇರ್ಕೊಂತಾರೆ. ಅಲ್ಲಿ ಪ್ರಾಣಿಗಳೆಲ್ಲ ಇರುತ್ತೆ. ಅವರು ಆ ಪ್ರಾಣಿಗಳನ್ನ ತೋರಿಸಿ ನೋಡು ಒಂದೊಂದು ಜಿತ್ತು ತೀರ್ಸ್ಕೊಳ್ಳೋಕ್ಕೆ ಬಂದಿರೋದು ಅವ್ರಿಗೆ ಆಗಿರೋ ಅನ್ಯಾಯ, ನಿನ್ನ ಮನುಷ್ಯತ್ವ ನೀನು ಬಿಡು 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 ಅಂತೇಳಿ ಅವ್ರು ಒಂದೊಂದಾಗ ಆ ಪರಿವರ್ತನೆ ತಗೊಂತಾರೆ. ಅಂದರೆ ಮನುಷ್ಯನಿಂದ ಒಬ್ಬ ಮೃಗನಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಹೋಗ್ತಾ ಅವರು ಅಷ್ಟು ಫೈಟ್ ಮಾಡಿ ಏನೋ ಮಾಡ್ತಿರ್ತಾರೆ. ಸಡನ್ ಆಗಿ ಅವ್ರು ಒಳಗಡೆ ಇರೋ ಒಂದು ಮನುಷ್ಯ ಸತ್ತೋಗಿ ಮೃಗನಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಬೋನ್ ಒಳಗಡೆ ಹಾಕ್ಬಿಡ್ತಾರೆ. ಬೆಳಗ್ಗೆ ನೋಡಿದ್ರೆ ಹುಲಿಗೆ ಮಾಂಸ ಒಂದು, ಸಿಂಹಕ್ಕೊಂದು ಮಾಂಸ ಪೀಸ್ ಹಾಕಿದ್ರೆ ಇವ್ರಿಗೊಂದು ಪೀಸ್ ಹಾಕ್ತಾರೆ. ಇವ್ರು ಅಂತ ಅದೇ ಥರ ಮಾಡೋದು. ಅಲ್ಲಿಂದ ಜಿದ್ದು ತೀರ್ಸ್ಕೊಳಕ್ ವಾಪಸ್ ಬರ್ತಾರೆ. ಸುಮಾರು 100-150 ಜನ ಫೈಟರ್ಸು ಆ ದೋಣಿಯಲ್ಲಿ ಬರ್ತಿರ್ತಾರೆ. ಟೋಟಲ್ ಚೇಂಜ್ ಆಗ್ತಾರೆ. ಅಲ್ಲಿ ಈ ಕಡೆ ಹೀರೋಯಿನ್ ಮದುವೆ ನಡೀತಿರುತ್ತೆ, ಅವ್ರನ್ನ ತಡೆಯಕ್ಕೆ ಬರ್ತಿರ್ತಾರೆ. ಬರ್ತಾ ಅದೇನು ಪ್ಯಾಡ್ಲ್ ಎಲ್ಲ ಇದೆಲ್ಲ ಎಲ್ಲ ಬಿಸಾಕ್ಬಿಟ್ಟು ಬರೀ ಕೈಯಲ್ಲಿ ಹಿಂಗೆ ಬರ್ತಾ ಇರ್ತಾರೆ. ಬಂದು ಅಲ್ಲಿ ಆ ಫೈಟ್ ಮಾಡ್ತಾ ಎಲ್ಲೋ ಒಂದು ಕಡೆ ಅಂತ ಸ್ಟಾರ್ಟ್ ಮಾಡಿ ಹಿಂಗೆ ಕಚ್ತಾರೆ. ಇಲ್ಲಿ ಕಚ್ಚಿ ಅದು ಹೇಳ್ತಾರೆ. ಆ ಶಾರ್ಟ್ ಬೇರೆ ಅವಾಗ 35mm, ಇವತ್ತು ಸಿನಿಮಾಸ್ಕೋಪ 35mm ಅಲ್ಲಿ ಹಿಂಗೆ ಇಷ್ಟೇ ಕ್ಲೋಸ್ ಅಪ್ ಇಟ್ಟಿರೋದು. ಹಿಂಗೆ ಎದ್ರೆ ಅದು ರಕ್ತ ಹಿಂಗೆ ಹೋಗ್ತಾ ಇರುತ್ತೆ. ನನಗೆ ಅದನ್ನ ನೋಡ್ಬಿಟ್ಟು ಇಂಪ್ರೆಸ್ ಆಗ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ. ನನ್ಗೆ ಈ ಥರದ್ದೊಂದು ಸೀನ್ ಎಲ್ಲೋ ಮಾಡಬೇಕು ಅಂತಿತ್ತು. ಎಕ್ಸಾಕ್ಟಾಗಿ ನನಗೆ ಇದು ಸಿಕ್ತು. ಇದು ನನಗೆ ಸಬ್ಜೆಕ್ಟು ಒಂದಿಷ್ಟು ಏನಕ್ಕೆ ಅಂದರೆ ಇಷ್ಟು ನನಗೆ ಇಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಒಬ್ಬರು ನಿರ್ದೇಶಕರು. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸೀನು ಡಿಸ್ಕಸ್ ನಾವು ಇಷ್ಟು ಮಾಡಿ. ಬಟ್ ಟೆಕ್ನಿಕಲಿ ಒಂದಿಷ್ಟು ನನಗೆ ತುಂಬ ಸೌಂಡ್ ಇದೆ ನನಗೊಂದಿಷ್ಟು ಟೆಕ್ನಿಕಲ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಆಯಿತು ಅಂತ ಎಲ್ಲ ಸಜೆಷನ್ಸ್. ಇವತ್ತು ಈ ಸಿನಿಮಾ ಗೆದ್ದಿರೋದಕ್ಕೆ ಅವರ ಮಧ್ಯೆ ಯಾವುದೇ ಈಗೋ ಇಲ್ಲದೆ ಕೆಲಸ ಮಾಡಿದ್ದಕ್ಕೇನೆ ಗೆದ್ದಿದ್ದು. ಅಲ್ಲಿ ನನ್ನ ತಗೊಂಬಂದು ಅದನ್ನ ವಿಕ್ರಮ್ ಮಾಸ್ಟರು ಡಿಸ್ಕಸ್ ಮಾಡ್ತೀವಿ. ಇಲ್ಲ ಮಾಸ್ಟರ್ ನಾನು ಇದೆಲ್ಲ ಅಂತ ಹೇಳಿ ಬ್ರೇಕ್ ಮಾಡ್ತೀವಿ. ಯಾವತ್ತು ಫೈಟು ಸೇಮ್ ಸೀನ್ ಥರ ಇರಬೇಕು. ಇಡೀ ಸಿನಿಮಾ ನಿಮ್ಗೆ ಏನಕ್ಕೆ ಕನೆಕ್ಟ್ ಆಗಿದೆ ಅಂದರೆ ಫೈಟ್ ಸಡನ್ ಆಗಿ ಫೈಟ್ ಮಾಡ್ತಾನೆ ವಿನೋದ್ ಪ್ರಭಾಕರ್ ಅಂದಾಗ ಒಳಗಡೆ ಫೈಟ್ ಬಂದಿಲ್ಲ. ಸೀನ್ ಜೊತೆನೇ ಹೋಗುತ್ತೆ. ಬ್ರಿಡ್ಜ್ ಸೀನ್ ಕನೆಕ್ಟ್ ಆಗುತ್ತೆ ಫ್ರಂಟಲ್ಲಿ. ಆ ಸೀನ್ ಜೊತೆ ಫೈಟ್ ಬಂದು ಹಂಗೆ ಹೊರಟೋಗುತ್ತೆ. ಆಮೇಲೆ ವಿನೋದ್ ಪ್ರಭಾಕರ್ ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ಯಾವ ಫೈಟನ್ನು 1.5 ನಿಮಿಷ 2 ನಿಮಿಷಕ್ಕೆ ಮೇಲೆ ಇಲ್ಲ, ಕಟ್ ಮಾಡಿಬಿಟ್ಟಿದ್ದೀವಿ. ಫೈಟ್ ಎಲ್ಲ ಕಟ್ ಮಾಡಿ ಅದನ್ನು ತಗೊಂಬಂದು ಅಲ್ಲಿ ಹಾಕ್ದಾಗ ಎಕ್ಸಾಕ್ಟ್ ಆಗಿ ನಮ್ಗೆ ಅದು ನೆಕ್ಸ್ಟ್ ಲೆವೆಲ್ ಹೊರಟೋಯ್ತು.